ನೋಡಿ, ಹಾಸನ ಸೇರಿ ರಾಜ್ಯಾದ್ಯಂತ ಹೃದಯಾಘಾತ ಕೇಸ್ಗಳು ಹೆಚ್ಚಳವಾಗ್ತಾ ಇದೆ. ಹಾಸನಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠ. ಬಿಜೆಪಿಯ ಮೆಡಿಕಲ್ ಟೀಮ್ ಈಗ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ. ಈಗ ನಾಳೆ ಹಾಸನಕ್ಕೆ ಹೊರಡಲಿರುವಂತಹ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠ ಹೃದಯಾಘಾತಕ್ಕೆ ನಿಖರ ಕಾರಣವನ್ನ ತಿಳಿಯೋದಕ್ಕೆ ತಂಡ ರಚನೆಯಾಗಿದೆ. ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠ ತಂಡದಿಂದ ಕೇಂದ್ರಕ್ಕೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ನೋಡಿ, ಹಾಸನದಲ್ಲಿ ಅತಿ ಹೆಚ್ಚು ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇದೆ. ಹಾಸನವೂ ಕೂಡ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠ ನಾಳೆ ಹಾಸನಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಕಾರಣ ಏನ್ ಸಮಸ್ಯೆ ಆಗ್ತಾ ಇದೆ, ಹಾಸನದಲ್ಲೇ ಅತಿ ಹೆಚ್ಚು ಕೇಸ್ ದಾಖಲು ಆಗೋದಕ್ಕೆ ಏನ್ ಕಾರಣ? ಒಂದಷ್ಟು ವೈದ್ಯರು ಹೇಳುವ ಪ್ರಕಾರ ದುಶ್ಚಟಗಳು ಕಾರಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ಕಾರಣ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಈಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಕ್ಸ್ ಖಾತೆಯಲ್ಲಿ ಕೊರೋನಾ ಲಸಿಕೆಯಿಂದಾಗಿ ಈ ರೀತಿಯಾಗಿ ಆಗ್ತಾ ಇರಬಹುದು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗ ಕೊರೋನಾ ಲಸಿಕೆಯನ್ನ ಪಡೆದುಕೊಂಡ್ವಿ, ಈಗ ಅದು ರಿಯಾಕ್ಟ್ ಮಾಡೋದಕ್ಕೆ ಕಾರಣನಾ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರೋದಕ್ಕೆ ನಿಧಾನಗತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇರಬಹುದಲ್ಲ ಅನ್ನುವಂತಹ ಅನುಮಾನವನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಧಾನಗತಿಯಲ್ಲಿ ಈ ರೀತಿಯಾಗಿ ಆಗ್ತಾ ಇರಬಹುದು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇದೀಗ ವೈದ್ಯಕೀಯ ಪ್ರಕೋಷ್ಠ ನಾಳೆ ಭೇಟಿಯನ್ನ ಕೊಡ್ತಾ ಇದೆ ಹಾಸನ ಜಿಲ್ಲೆಗೆ. ಹೃದಯಾಘಾತ ಆಗೋದಕ್ಕೆ ಕಾರಣ ಏನು? ವೈದ್ಯಕೀಯ ತಂಡದಿಂದ ಇದೀಗ ತಪಾಸಣೆಯನ್ನ ಕೂಡ ನಡೆಸಲಾಗುತ್ತೆ. ಮತ್ತೆ ಹಾಸನ ಜಿಲ್ಲೆಯಲ್ಲಿ ಯಾವ್ಯಾವ ಭಾಗದಲ್ಲಿ ಅತಿ ಹೆಚ್ಚು ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇದೆ, ರೀಸನ್ ಏನ್ ಕಾರಣ ಇರಬಹುದು? ಅವರ ಲೈಫ್ ಸ್ಟೈಲ ಅಥವಾ ವಂಶ ಪಾರಂಪರ್ಯವಾಗಿ ಯಾರಿಗಾದ್ರೂ ಈ ಹಿಂದೆ ಇದೇ ರೀತಿಯಾಗಿ ಹೃದಯಾಘಾತ ಆಗಿತ್ತಾ? ಮತ್ತೆ ಅವರು ಯಾವ ರೀತಿಯಾಗಿ ಫ್ಯಾಮಿಲಿ ಜೊತೆ ಬೆರೀತಾ ಇದ್ರು, ಮತ್ತೆ ಅವರ ಲೈಫ್ ಹಿಸ್ಟ್ರಿ ಹೇಗಿತ್ತು, ಮತ್ತೆ ಅವರ ಆರೋಗ್ಯ ಹೇಗಿತ್ತು, ಹೀಗೆ ಪ್ರತಿಯೊಂದರ ಮಾಹಿತಿಯನ್ನ ಕೂಡ ಕಲೆ ಹಾಕಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿದೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿ. ಬರೀ ಇದು ಕರ್ನಾಟಕದ ವಿಚಾರ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿಯೂ ಕೂಡ ಇದೇ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ದಾಖಲಾಗ್ತಾ ಇದೆ. ಮತ್ತೆ ಜನ ಈ ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಕಳೆದ 2-3 ವರ್ಷಗಳ ಹಿಂದೆ ಕೊರೋನಾ ಅಂದಿದ್ದಾಯ್ತು, ಈಗ ಹಾರ್ಟ್ ಅಟ್ಯಾಕ್ ಬಂತಲ್ಲಪ್ಪ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಜಕ್ಕೂ ಇದೊಂದು ಸೀರಿಯಸ್ ವಿಚಾರ. ಮತ್ತೆ ಯುವ ಜನತೆ ಭಯಭೀತರಾಗ್ತಾ ಇದ್ದಾರೆ. ಅದು ಕೂಡ ಯುವ ಜನರಲ್ಲಿ ಅತಿ ಹೆಚ್ಚು ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇದೆ. 50 ವರ್ಷ 60 ವರ್ಷ ಅಂತ ಅಲ್ಲ ಹೇಳ್ತಾ ಇಲ್ಲ. ನೋಡಿ, 35 ವರ್ಷದ ಒಳಗಿನ ಹೆಣ್ಮಕ್ಕಳು ಮತ್ತೆ ಗಂಡು ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಹೃದಯಾಘಾತ ಆಗ್ತಾ ಇದೆ. ಮತ್ತೆ ವೈದ್ಯರುಗಳು ಕೂಡ ಸಾವನ್ನಪ್ತಾ ಇದ್ದಾರೆ. ಮತ್ತೆ ವೈದ್ಯರಿಗೂ ಕೂಡ ಸುಳಿವೇ ಸಿಗ್ತಾ ಇಲ್ಲ. ಮತ್ತೆ MBBS ಮಾಡ್ತಾ ಇದ್ದಂತಹ ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿದ್ದಾರೆ. ಯಾರಿಗೆ ಯಾವಾಗ ಹೇಗೆ ಈ ಹೃದಯಾಘಾತ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಮನುಷ್ಯ ಸಾವನ್ನಪ್ಪಬಹುದು ಅನ್ನೋದು ಗೊತ್ತಿರುವಂತಹ ವಿಚಾರ. ಬಟ್ ಆದ್ರೆ ಹೃದಯಾಘಾತದಿಂದಾಗಿ ಈ ರೀತಿಯಾಗಿ ದಿನಂಪ್ರತಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ದಿನಕ್ಕೆ 3-4 ಕೇಸ್ಗಳು ದಾಖಲಾಗ್ತಾ ಇರುವುದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಯುವ ಜನತೆ ಈ ರೀತಿಯಾಗಿ ಸಾವನ್ನಪ್ತಾ ಇರೋದು ನಿಜಕ್ಕೂ ಇದೊಂದು ಆತಂಕಕಾರಿ ಬೆಳವಣಿಗೆ. ಸೊ ಹಾಗಾಗಿ ಬಿಜೆಪಿಯ ಮೆಡಿಕಲ್ ಟೀಮ್ ನಾಳೆ ಹಾಸನಕ್ಕೆ ಭೇಟಿಯನ್ನ ಕೊಡ್ತಾ ಇದೆ. ಹೃದಯಾಘಾತಕ್ಕೆ ನಿಖರವಾದಂತಹ ಕಾರಣ ಏನು ಅಂತ ಹೇಳಿ ತಿಳಿಯೋದಕ್ಕೆ ತಂಡ ರಚನೆಯಾಗಿದೆ. ಮತ್ತೊಂದು ಕಡೆ ಸರ್ಕಾರವು ಕೂಡ ತಂಡ ರಚನೆಯನ್ನ ಮಾಡಿದೆ, ಸ್ಟೆಮಿಯನ್ನ ಆಕ್ಟಿವ್ ಮಾಡಿದೆ. ಮತ್ತೆ ಯಾವ ರೀತಿಯಾಗಿ ಈ ಪ್ರಕರಣಗಳು ದಾಖಲಾಗ್ತಾ ಇದೆ, ಎಲ್ಲೆಲ್ಲಿ ದಾಖಲಾಗ್ತಾ ಇದೆ, ಮನೆಗೂ ಭೇಟಿ ಕೊಟ್ಟು ಮತ್ತೆ ECG ಪರೀಕ್ಷೆಯನ್ನ ಕೂಡ ಮಾಡೋದಕ್ಕೆ ಒಂದಷ್ಟು ತಯಾರಿಯನ್ನ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಅದರಂತೆ ಮೈಸೂರಿನಲ್ಲೂ ಕೂಡ ಇವತ್ತು ಜನ ಕ್ಯೂ ನಿಂತಿದ್ರು. ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಂಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಭಯ ಶುರುವಾಗುತ್ತೆ. ಸೊ ಹಾಗಾಗಿ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ, ನಾವು ನಮ್ಮ ಹೃದಯವನ್ನ ಪರೀಕ್ಷೆ ಮಾಡಿಕೊಳ್ಳೋಣ, ಯಾವ ರೀತಿಯಾಗಿದೆ ನಮ್ಮ ಹೃದಯ ಅಂತ ಹೇಳಿ ಭಯಭೀತರಾಗಿ ಆಸ್ಪತ್ರೆಯ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ, ಪರೀಕ್ಷೆಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಜನರು ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಭಯಭೀತರಾಗ್ತಾ ಇದ್ದಾರೆ.